ಕಾಲೇಜು ಜೀವನವೇ ಹಾಗೆ. ಒಂದು ಬಾರಿ ಕಾಲೇಜ್ ಮೆಟ್ಟಿಲೇರುತ್ತಿದ್ದಂತೆಯೇ ಫ್ರೆಂಡ್ಸ್, ಮಸ್ತಿ ಲೈಫ್ ಬಿಟ್ಟು ಉಳಿದೆಲ್ಲವನ್ನ ಮರೆತೇ ಬಿಡ್ತಾರೆ. ಎಲ್ರು ಹೇಗಿರ್ತಾರೋ ಹಾಗೆಯೇ ನಾವು ಕೂಡ ಫಾಲೋ ಮಾಡಿದ್ರಾಯ್ತು ಅನ್ಕೋತಾರೆ. ಆದ್ರೆ ಇದೇ ಕಾರಣಕ್ಕೆ ಸಾಕಷ್ಟು ಮಂದಿ ಹಾದಿ ತಪ್ಪುವವರು ಇರ್ತಾರೆ. ಹಾಗಿದ್ರೆ ಕಾಲೇಜ್ ವಿದ್ಯಾರ್ಥಿಗಳು ಅನುಸರಿಸಬೇಕಿರುವ ವಿಚಾರಗಳೇನು? ವಿದ್ಯಾರ್ಥಿಗಳ ಹೆತ್ತವರು ಯಾವ ಯಾವ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು? ಇಲ್ಲಿದೆ ನೋಡಿ ಈ ಬಗ್ಗೆ ಸಲಹೆ ಸೂಚನೆಗಳು. ಇವತ್ತಿನ ದಿನ ನಾನು ಕಾಲೇಜುಗಳಲ್ಲಿ ಓದ್ತಿರೋ ವಿದ್ಯಾರ್ಥಿನಿಯರಿಗೆ ಹಾಗೂ ಪೋಷಕರಿಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ನನ್ನ ವೈಯಕ್ತಿಕ ಅನುಭವದ ಆಧಾರದ ಮೇಲೆ. ಮೊಟ್ಟ ಮೊದಲನೇದಾಗಿ ನಾನು ವಿದ್ಯಾರ್ಥಿನಿಯರಿಗೆ ಸಲಹೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ಅವರು ಚಿಕ್ಕ ಮಕ್ಕಳಲ್ಲ, ಈಗ ಅವರು ಟೀನೇಜಿಗೆ ಬಂದಿರ್ತಾರೆ, ಹದಿಹರೆಯಕ್ಕೆ ಕಾಲಿಟ್ಟಿರ್ತಾರೆ. ಯಾವುದು ಸೊಪ್ಪು, ಯಾವುದು ತಪ್ಪು, ಯಾವುದು ಸರಿ ಅನ್ನೋದು ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿರುತ್ತೆ. ಮತ್ತು ಸ್ವಂತ ನಿರ್ಧಾರಗಳನ್ನ ತಗೊಳ್ಳೋ ಕೆಪಾಸಿಟಿ ಅವ್ರಿಗೆ ಬರ್ತಾ ಇರುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿನಿಯರಿಗೆ ನನ್ನ ಸಲಹೆಗಳು. ಮೊಟ್ಟ ಮೊದಲನೇದು ಏನು ಅಂದರೆ, ಅಪ್ ಟು ಹೈಸ್ಕೂಲ್ ನೀವೇನೋ ಒಂದು ಯೂನಿಫಾರ್ಮ್ ಅಂತಿರುತ್ತೆ ಬಟ್ಟೆ ವಿಷಯ. ಆದರೆ ಕಾಲೇಜಿಗೆ ಬಂದರೆ ಅದು ನಿಮ್ಗೆ ಇರೋದಿಲ್ಲ. ಕೆಲವು ಕಡೆ ಇರ್ಬೋದು, ಕೆಲವು ಕಾಲೇಜ್ಗಳಲ್ಲಿ PUC ಇರ್ಬೋದು, ಬಟ್ ಆದರೆ ಆಫ್ಟರ್ PUC ಎಲ್ಲೂ ಇರೋದಿಲ್ಲ. ಏನೋ ಒಂದು ಲ್ಯಾಬ್ ಡ್ರೆಸ್ ಅಂತಿರುತ್ತೆ ಅಷ್ಟೇ. ಆವಾಗ ನಾನು ಹೇಳೋದೇನು ಅಂದರೆ, ವಿದ್ಯಾರ್ಥಿನಿಯರಿಗೆ ನೀವು ಆ ವಿಷಯಕ್ಕೆ ಹೆಚ್ಚು ತಂದೆ ತಾಯಿಗಳನ್ನು ತೊಂದರೆ ಕೊಡೋದು ತಪ್ಪು. ಯಾಕಂದರೆ ಆಧುನೀಕರಣ ಅಥವಾ ಏನು ಮಾಡ್ರನ್ ಸ್ಟೂಡೆಂಟ್ ಅಂದರೆ ಮಾಡ್ರನ್ ಕಲ್ಚರ್ನ ಫಾಲೋ ಮಾಡ್ತೀವಿ ಅಂದರೆ ಪಾಶ್ಚಿಮಾತ್ಯ ಉಡುಗೆಗಳನ್ನು ಧರಿಸೋದಾಗಲಿ ಅಥವಾ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಕರಣೆ ಮಾಡೋದಾಗಲಿ ಖಂಡಿತ ಅಲ್ಲ. ನೀವು ನಮ್ಮ ಭಾರತದ ಸಾಂಪ್ರದಾಯಿಕ ಉಡುಗೆಗಳಲ್ಲೇ ಚೂಡಿದಾರ್ ಇರ್ಬೋದು, ಇಲ್ಲ ಸ್ಯಾರಿ ಇರ್ಬೋದು, ಲಂಗ ದಾವಣಿ ಇರ್ಬೋದು, ಅದರಲ್ಲೇ ನೀವು ಅಂದವಾಗಿ ಗಂಭೀರವಾಗಿ ಕಾಣ್ತೀರ. ಸೊ ದಯವಿಟ್ಟು ನೀವು ಡೀಸೆಂಟಾಗಿ ನಿಮ್ಮನ್ನು ನೋಡಿದ್ರೆ ಗೌರವಿಸೋ ಹಾಗೆ ಕಾಣುವಂಥ ಬಟ್ಟೆಗಳನ್ನು ದಯವಿಟ್ಟು ನೀವು ತೆಗೆದುಕೊಳ್ಳಿ, ಅಂಥ ಬಟ್ಟೆಗಳನ್ನೇ ಧರಿಸಿ. ಹಾಗೂ ಎರಡನೇ ಅಂಶ ಏನಂದರೆ, ನಿಮಗೆ ಕೆಲವು ಕಡೆ ಅಪ್ ಟು ಹೈಸ್ಕೂಲ್ ಎಜುಕೇಷನ್ ಇರಲ್ಲ, ಗರ್ಲ್ಸ್ ಸ್ಕೂಲ್ಗಳಲ್ಲೇ ಬಂದಿರ್ತಾರೆ. ಕಾಲೇಜಿಗೆ ಬರ್ತಿದ್ದಂಗೆ ಏನಾಗುತ್ತೆ, ಎಜುಕೇಷನ್. ಅವಾಗೇನು ಹುಡುಗಿರು ಫ್ರೆಂಡ್ಸ್ ಆಗ್ತಾರೆ, ನಿಮಗೆ ಹೊಸದು. ಸೊ ಅವ್ರ ಜೊತೆ ಹೇಗೆ ಮಿಂಗಲ್ ಆಗಬೇಕು, ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ನಿಮಗೂ ಗೊತ್ತಾಗಲ್ಲ. ಸೊ ಜೊತೆಯಲ್ಲಿ ಇರೋದಾಗಲಿ, ಕೂತ್ಕೊಳ್ಳೋದಾಗಲಿ, ಕ್ಯಾಂಟೀನ್ಗೆ ಹೋಗೋದಾಗಲಿ, ಅಥವಾ ಗ್ರೂಪ್ ಸ್ಟಡಿ ಆಗಲಿ, ಕಂಬೈನ್ ಸ್ಟಡಿ ಆಗಲಿ ಮಾಡೋದಾಗಲಿ ತಪ್ಪಲ್ಲ, ಅಥವಾ ಆಟೋಟಗಳಲ್ಲಿ ಜೊತೆಲಿ ಇರೋದಾಗಲಿ. ಆದರೆ ಎಲ್ಲದಕ್ಕೂ ಯಾವುದು ಸಭ್ಯತೆಯಲ್ಲೇನ ಮೀರಬಾರ್ದು. ಹಾಗೂ ಎಸ್ಪೆಷಲಿ ಈಗ ಏನೇನೋ ನಡೀತಾ ಇದೆ, ಪೇಪರ್ಗಳಲ್ಲಿ ಓದ್ತೀವಿ, TV ನ್ಯೂಸ್ಗಳಲ್ಲಿ ನೋಡ್ತೀವಿ, ಹೆಣ್ಮಕ್ಳು ಮನೆಗೆ ಹೋಗಿ ವಾಪಸ್ ಬರೋವರೆಗೂ ಮನೇಲಿ ಇರೋರು ಯೋಚನೆ ಮಾಡ್ತಾನೆ ಇರ್ತಾರೆ. ಸೊ ಒಂದು ಚಿಕ್ಕ ಟಿಪ್ ಕೊಡ್ತೀನಿ, ನೀವೇನು ಬೇಡ, ನೀವು ಎಲ್ಲಿ ಹೋಗ್ತೀರಾ ಅದನ್ನು ಮನೇಲಿರೋರು, ಚಿಕ್ಕ ಮಗುನೇ ಇರ್ಬೋದು, ಹೇಳೋಗಿ. ಮತ್ತು ಆ ಪ್ರದೇಶವನ್ನು, ಆ ಸ್ಥಳ ರೀಚ್ ಆದಮೇಲೆ ನೀವೊಂದು ಮೆಸೇಜ್ ಹಾಕಿ. ಇವಾಗ ಮೊಬೈಲ್ ಎಲ್ಲರ ಕೈಲೂ ಇರುತ್ತೆ, ಮೆಸೇಜ್ ಹಾಕಿ, ಇಲ್ಲ ಫೋನ್ ಕಾಲ್ ಮಾಡಿ, ಮನೇಲಿರೋರು ಯಾರೇ ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಚಿಕ್ಕ ಮಗು ಇರ್ಬೋದು, ಅಥವಾ ತಂದೆ ತಾಯಿ ಇರ್ಬೋದು, ಅವ್ರಿಗೆ ಇಂಥ ಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ, ರೀಚ್ ಆದೆ, ಸೇಫ್ ಆಗಿದ್ದೀನಿ. ಹಾಗೂ ಅಲ್ಲಿಂದ ಬಂದ ಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಸೆಕ್ಯೂರಿಟಿ ಬರುತ್ತೆ, ಪರವಾಗಿಲ್ಲ ನಮ್ಮ ಮಗಳು ಅಥವಾ ಮಗ ಅಲ್ಲಿಗೆ ಹೋಗಿದ್ದಾನೆ, ಸೇಫಾಗಿ ಸೇರಿದ್ದಾರೆ ಅಂತ. ಇದನ್ನು ಮಾತ್ರ ಖಂಡಿತ ಮರಿಬೇಡಿ, ಇದು ಮಕ್ಕಳ ಜವಾಬ್ದಾರಿ, ಅಂದರೆ ವಿದ್ಯಾರ್ಥಿನಿಯರ ಜವಾಬ್ದಾರಿ. ಮೂರನೇದೇನು ಅಂತಂದರೆ, ನೀವು ಈಗ ಬೇರೆ ಬೇರೆ ಪಾಶ್ಚಿಮಾತ್ಯ ಸಂಸ್ಕೃತಿ, ಅಲ್ಲಿ ಕಲ್ಚರ್ ಎಲ್ಲ ಬರ್ತಾ ಇದೆ. ಸಿಟಿ ನಗರಗಳಲ್ಲಂತೂ ಹೆಚ್ಚು ಕಡಿಮೆ ಕೆಲವು ಕಾಲೇಜ್ಗಳಲ್ಲಿ ಇದು ಕಾಮನ್ ಅನ್ನೋ ಥರ ಆಗೋಗಿದೆ. ಬಟ್ ಅದನ್ನು ನೀವು ಯಾವುದು ತಪ್ಪು ಯಾವುದು ಸರಿ ಅಂತ ನೀವು ತಿಳ್ಕೋಬೇಕು. ಪಾಠ ಪ್ರವಚನಗಳ ಕಡೆ ಗಮನ ಕೊಡಬೇಕು. ಸಿಲೆಬಸ್ ಕಾಪಿ ಕೊಟ್ಬಿಡ್ತಾರೆ ಕಾಲೇಜ್ಗಳಲ್ಲಿ, ಅದರಲ್ಲಿ ಬುಕ್ಸ್ ಆಫ್ ರೆಫರೆನ್ಸ್ ಇರುತ್ತೆ, ಲೈಬ್ರರಿಗೆ ಹೋಗಬೇಕು, ಅದನ್ನು ಜೆರಾಕ್ಸ್ ಮಾಡ್ಕೋಬೇಕು, ಓದ್ಕೋಬೇಕು. ಇದು ಪಠ್ಯಕ್ಕೆ ಸಂಬಂಧಪಟ್ಟಿರೋ ಟಿಪ್ಸು. ಲ್ಯಾಬ್ಗಳಿದ್ದೆ ರೆಗ್ಯುಲರಾಗಿ ಹೋಗಿ, ಕೆಮಿಸ್ಟ್ರಿ ಲ್ಯಾಬಲ್ಲಿ ಏಪ್ರನ್ ಧರಿಸಿ, ಕನ್ನಡಕ ಹಾಕೋತಾ ಇದ್ರೆ ಸ್ಪೆಕ್ಟಕಲ್ಸು, ಅಗಲವಾಗಿರೋ ಗ್ಲಾಸ್ ಇರೋದು, ಫ್ರೇಮ್ ಇರೋದನ್ನ ತೊಗೊಳ್ಳಿ. ಸೊ ನಿಮ್ಮ ಐಸ್ ಆಗಲಿ ಅಥವಾ ಕೆಮಿಕಲ್ಸ್ ಯೂಸ್ ಮಾಡುವಾಗಲಿ ಯಾವುದೇ ರೀತಿಯ ಬಾಡಿ ಆರ್ಗನ್ಸ್ನ ನೀವು ಎಕ್ಸ್ಪೋಸ್ ಮಾಡೋದು ಬೇಡ, ಯಾಕೆಂದರೆ ಅದರಿಂದ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಏನು ಡೆಮಾನ್ಸ್ಟ್ರೇಟರ್ಸ್ ಇರ್ತಾರೆ, ಪ್ರಾಕ್ಟಿಕಲ್ಸ್ ಯಾವ ಸಬ್ಜೆಕ್ಟೇ ಇರ್ಬೋದು, ಅಲ್ಲಿ ಡೆಮಾನ್ಸ್ಟ್ರೇಷನ್ ಏನು ಕೊಡ್ತಾರೆ ಅದನ್ನು ಗಮನ ಇಟ್ಟು ಕೇಳಿ, ಅವ್ರು ಹೇಳ್ದಾಗ ಮಾಡಿ, ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡಿ, ಅಬ್ಸರ್ವೇಷನ್ ಏನೇ ಇದ್ದರೂ ನೀವು ತಕ್ಷಣ ಬರೆದಿಟ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಇದು ಸೈನ್ಸಿಗೆ ಸಂಬಂಧಪಟ್ಟಿದ್ದಾದರೆ ಮಿಕ್ಕಿದ ಕಾಮರ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಅಥವಾ ಯಾವುದೇ ಬೇರೆ ವಿಷಯ ಆಗಲಿ, ಅವರ ಟೀಚರ್ಗಳು, ಅವರ ಲೆಕ್ಚರರ್ಸ್ ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಕಾಲೇಜ್ಗಳಲ್ಲಿ,
ಅಂದರೆ ಕ್ಲಾಸ್ಗಳು ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಅದನ್ನು ಮಾಡಿ. ಅದನ್ನು ನೀವು ರಿವೈಸ್ ಮಾಡ್ಕೊಳ್ಳಿ. ಟ್ಯೂಷನ್ಗೆ ಹೋಗ್ತೀರಾ, ಓಕೆ, ಓದ್ಕೊಳ್ಳಿ, ಪ್ರಾಜೆಕ್ಟ್ಸ್ ಮಾಡಿ. ಜೊತೆಯಲ್ಲಿ ಎಕ್ಸಾಮ್ ಟೈಮ್ ಹತ್ರ ಬರ್ತಾಗೆ ಲೈಬ್ರರಿಗೆ ಹೋಗಿ ಕ್ವಶನ್ ಪೇಪರ್ ಸಿಗುತ್ತೆ, ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಈ ಕ್ವಶನ್ ಪೇಪರ್ ರಿವಿಷನ್ ಮಾಡೋದ್ರಿಂದನೇ ನಿಮಗೆ ಒಂದು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೆಗೆಯೋಷ್ಟು ರೆಡಿ ಆಗಿಬಿಡ್ತೀರ. ಬಟ್ ಎಕ್ಸ್ಟ್ರಾ ಸ್ಕೋರ್ ಬೇಕಂದರೆ ನೀವು ಸಿಲೆಬಸ್ ನೋಡಬೇಕು, ಪಠ್ಯಪುಸ್ತಕ ಟೆಕ್ಸ್ಟ್ ಬುಕ್ಗಳನ್ನ ತೊಗೊಂಡು ಓದಬೇಕು, ಡೀಪಾಗಿ ಮುಂದೆ ತುಂಬ ಓದಬೇಕು. ತುಂಬ ನೀವು ಕೆರಿಯರ್ ಓರಿಯೆಂಟೆಡ್ ಆಗಿದ್ದರೆ ಡೀಪಾಗಿ ಹೋಗಿ ಸಬ್ಜೆಕ್ಟ್ಗಳನ್ನು, ವಿಷಯಗಳನ್ನು ಟೆಕ್ಸ್ಟ್ ಬುಕ್ ತೊಗೊಂಡು ಆಳವಾಗಿ ಅಭ್ಯಾಸ ಮಾಡಿ, ಕನ್ಸಲ್ಟ್ ಸಬ್ಜೆಕ್ಟ್ ಟೀಚರ್ಸ್ ಹತ್ರ ಹೋಗಿ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ಗಳನ್ನು ಸರಿಯಾಗಿ ಅಟೆಂಡ್ ಮಾಡಿ. ಇದು ಬಿಟ್ಟು ಬಂದರೆ ಪ್ರಾಜೆಕ್ಟ್ಸ್ ಇರುತ್ತೆ. ಆವಾಗ ಹುಡುಗ ಹುಡುಗಿ ಅವರು ಇವರು ಅಂದಲೇ ಅವರು ಫ್ರೆಂಡು ಇವ್ರು ಎನಿಮಿ, ಇವ್ರು ಅನ್ಕೊಂಡ್ರಾಗಲ್ಲ ಅವರು ಅನ್ಕೊಂಡ್ರಾಗಲ್ಲ ಅನ್ನೋದಕ್ಕಿಂತ ಎಲ್ಲ ಗ್ರೂಪಲ್ಲಿ ಮಾಡೋ ವರ್ಕ್ಸ್ ಇರುತ್ತೆ. ಅದು ನಿಮ್ಮ ಕೇಳಿರೋಲ್ಲ. ಟೀಚರ್ ಏನು ಹಾಕ್ತಾರೆ ಅಥವಾ ಲೆಕ್ಚರರ್ ಆಗಲಿ ಅಥವಾ ಪ್ರಿನ್ಸಿಪಾಲ್ ಆಗಲಿ ಏನು ಹೇಳ್ತಾರೆ ಅದನ್ನು ನೀವು ಫಾಲೋ ಮಾಡಲೇಬೇಕು. ಸೊ ಜೊತೆಲಿ ಇದ್ದಾಗ ಫ್ರೆಂಡ್ಲಿ ಆಗಿರೋದು ಕಲೀರಿ. ಒಬ್ರಿಗೊಬ್ಬರು ಎಷ್ಟು ಬೇಕೋ ಅಷ್ಟೇ ಟ್ರಾನ್ಸ್ಪರೆನ್ಸಿ, ಅಷ್ಟೇ ಪರ್ಸ್ನಲ್ ವೈಯಕ್ತಿಕ ವಿಚಾರಗಳನ್ನು ಅವ್ರ ಹುಡುಗಿನೇ ಇರ್ಬೋದು ಅಥವಾ ನಿಮ್ಮ ಹುಡುಗನೇ ಇರ್ಬೋದು ಹೆಚ್ಚಾಗಿ ನೀವು ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಕಾಲೇಜ್ ಏನಿದ್ರು ಕಾಲೇಜಿಗೆ, ಪಾಠದ ವಿಷಯ ಪಾಠಕ್ಕೆ, ಪ್ರಾಕ್ಟಿಕಲ್ ವಿಷಯ ಪ್ರಾಕ್ಟಿಕಲ್ಗೆ, ಆ ಥರ ನೀವು ಒಂದು ಲಿಮಿಟೇಷನ್, ಒಂದು ಸೀಮಿತಿಯನ್ನು ನೀವೇ ಇಟ್ಕೊಳ್ಳಿ. ಕೆಲವ್ರ ಮನೇಲಿ ಒಂದು ಮಾಡ್ತಾರೆ, ಓದೋ ಮಕ್ಳು ಎಲ್ಲಿದ್ದರೂ ಓದ್ತಾರೆ, ನಮ್ಮ ಕಾಲದಲ್ಲಿ ಇದಿರಲಿಲ್ಲ, ನಾವು ಈ ಥರ ಹೋಗ್ತಿರ್ಲಿಲ್ಲ, ನಾವು ಹುಡುಗಿರನ್ನ ಮಾತಾಡಿಸ್ತಿರ್ಲಿಲ್ಲ. ಅದೆಲ್ಲ ತಪ್ಪು, ಆ ಕಾಲ ಆಗೋಯ್ತು. ಇವಾಗ ನಗರ ಪ್ರಾಂತಗಳಲ್ಲಂತೂ ಹೆಚ್ಚು ಕಡಿಮೆ ಎಲ್ಲರೂ ಎಲ್ಲ ಥರ, ಈವನ್ ರಾತ್ರಿ ಹೊತ್ತು ಎಲ್ಲರೂ ಓಡಾಡ್ತಾರೆ, ಹುಡುಗಿರು ಓಡಾಡ್ತಾರೆ, ಲೇಡಿ ಕ್ಯಾಬ್ ಡ್ರೈವರ್ಸ್ ಬಂದಿದ್ದಾರೆ, ಆಫೀಸ್ಗಳಿಗೆ ಹೋಗೋರಿದ್ದಾರೆ. ಸೊ ಅಂದರೆ ಏನು ಸಮಾನತೆ ಅನ್ನೋದೀಗ ಹೆಚ್ಚು ಕಡಿಮೆ ಬರ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇರ್ಬೋದು. ಆದರೆ ದಯವಿಟ್ಟು ನೀವು ಪೇರೆಂಟ್ಸಿಗೆ ನಾನು ಹೇಳೋದು, ನಿಮ್ಮ ಕಾಲದನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಆಹಾರ ಕ್ರಮವನ್ನಾಗಲಿ, ನಿಮ್ಮ ಉಡುಪುಗಳನ್ನಾಗಲಿ ನಿಮ್ಮ ಮಕ್ಕಳ ಮೇಲೆ ದಯವಿಟ್ಟು ಬಲವಂತ ಮಾಡಿ ಹೇರಬೇಡಿ. ಅವ್ರಿಗೆ ಅವ್ರದ್ದೇ ಆಗಿರೋ ಒಂದು ಸ್ವಾತಂತ್ರ್ಯ ಇದೆ, ಅವ್ರದ್ದೇ ಆಗಿರೋ ಒಂದು ಇಂಡಿವಿಜುವಾಲಿಟಿ ಇದೆ, ಅದನ್ನು ನೀವು ಪ್ರೋತ್ಸಾಹಿಸಿ. ಹೀಗೆ ನಾನು ಹೇಳಿದ ಸಲಹೆ ಸೂಚನೆಗಳನ್ನು ಪೋಷಕರು ಹಾಗೂ ವಿದ್ಯಾರ್ಥಿನಿಯರು ಪಾಲಿಸಿದ್ದಾರೆ. ಖಂಡಿತ ಅವರು ಮೌಲಿಕವಾಗಿ ಯಾವತ್ತೂ ತಪ್ಪುದಾರಿಗೆ ಹೋಗ್ದಲೇ ಸಾಮಾಜಿಕ ಕಳಕಳಿ ಇರುವಂತಹ ಹಾಗೂ ಕುಟುಂಬದ ಬಗ್ಗೆ ಕಳಕಳಿ ಇರುವಂತಹ ವ್ಯಕ್ತಿಗಳಾಗಿ ಬದಲಾಗ್ತಾರೆ. ಜೊತೆಯಲ್ಲಿ ಸಮಾಜಕ್ಕೆ ಹಾಗೂ ತಂದೆ ತಾಯಿಗಳಿಗೆ, ಪೋಷಕರಿಗೆ, ಕುಟುಂಬಕ್ಕೆ, ಇಡೀ ಫ್ಯಾಮಿಲಿಗೇ ಗೌರವ ತರುವಂಥ ಸತ್ಪ್ರಜೆಗಳಾಗಿ ಮಾರ್ಪಾಟಾಗ್ತಾರೆ. ಇದರಲ್ಲಿ ಖಂಡಿತ ಸಂದೇಹ ಇಲ್ಲ, ಹಾಗೂ ಇದೇ ನಮ್ಮ ಆಶಯ ಕೂಡ. ಕಾಲೇಜು ಜೀವನದಲ್ಲಿ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕಿರುವ ವಿಚಾರಗಳ ಬಗ್ಗೆ ನೀವು ಮಾಹಿತಿಯನ್ನ ಪಡೆದುಕೊಂಡ್ರಿ ಅಲ್ವಾ? ಇವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಶಿಸ್ತುಬದ್ಧ ಜೀವನವನ್ನ ಸಾಗಿಸಿ.